ಗೃಹ ಇಲಾಖೆ ಪೊಲೀಸ್ ಸಿಬ್ಬಂದಿಗಳನ್ನ ಒಂದು ಅವರೆಲ್ಲರೂ ಕೂಡ ಆರೋಗ್ಯವಂತರಾಗಿರಬೇಕು, ಫಿಟ್ನೆಸ್ ಇರಬೇಕು ಅವ್ರಿಗೆ. ಯಾಕಂದ್ರೆ ಭಾಳ ಸಲ ಏನಾಗ್ತದೆ, ಬಹುತೇಕ ಸಲ ಅವರು ಸೆಲೆಕ್ಟ್ ಆಗುವಾಗ ಭಾಳ ಫಿಟ್ ಇರ್ತಾರೆ, ತದನಂತರ ಆ ಫಿಟ್ನೆಸ್ ಅವ್ರದ್ದು ರಿಸೈಮ್ ಇವತ್ತು ಮುಂದುವರಿಯೋಂಗಿಲ್ಲ. ಮುಂದುವರಿಲಾರ್ದಕ್ಕೆ ಅವರು ಆ ಫಿಟ್ನೆಸ್ ಅವ್ರ ಹತ್ರ ಉಳಿದಿರೋಂಗಿಲ್ಲ, ಎನರ್ಜಿ ಇರೋದಿಲ್ಲ. ಹೀಗಾಗಿ ಆ ಅರಿವನ್ನು ಮೂಡಿಸಬೇಕು. ಮತ್ತು ಇನ್ನೂ ಅನೇಕ ವಿಚಾರಗಳಲ್ಲಿ ಡ್ರಗ್ಸ್ ಫ್ರೀ ಇವತ್ತೊಂದು ಸಹ ವಾತಾವರಣ ಇವತ್ತೊಂದು ಸಹ ನಮ್ಮ ರಾಜ್ಯದಲ್ಲಿರಬೇಕು. ಇದೆಲ್ಲರ ಒಂದು ಉದ್ದೇಶ ಇಟ್ಕೊಂಡು ಇದನ್ನು 5 ಕಿಲೋಮೀಟರ್ ರನ್ನನ್ನು ಇವತ್ತು ನಮ್ಮ ಜಿಲ್ಲಾಡಳಿತ, ಪೊಲೀಸ್ ವರಿಷ್ಠಾಧಿಕಾರಿಗಳು ಎರಡೂ ಕೂಡಿ ಇವತ್ತೊಂದು ಸಹ ಆಯೋಜಿಸಿದ್ದಾರೆ. ಸುಮಾರು 3,500 ಜನಕ್ಕಿಂತ ಜಾಸ್ತಿ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಜನರಿಗೂ ಕೂಡ ಅದನ್ನು ಮುಕ್ತವಾಗಿ ಬಿಟ್ಟಿದ್ದಾರೆ. ಈಗ ಎಲ್ಲರೂ ಇದರ ಭಾಗವಹಿಸಿದ್ದಾರೆ. ನಾನು ಹೇಳೋದಿಷ್ಟೇ, ಇದು ಕೇವಲ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಇದು ಕೇವಲ ಒಂದು ದಿನದ ಇದು ಆಗಬಾರ್ದು. ನಿರಂತರವಾಗಿ ಇವತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗೆ ಬೆಳಗ್ಗೆ ಎದ್ದ ಕೂಡಲೇ ಅವ್ರಿಗೆ ಒಂದು ಗಂಟೆ 45 ನಿಮಿಷ 1 ಗಂಟೆ ಅವ್ರಿಗೆ ಫಿಟ್ನೆಸ್ಸಿಗೆ ಒತ್ತನ್ನು ಕೊಡಬೇಕು. ತನ್ಮೂಲಕ ಪೊಲೀಸ್ ಇಲಾಖೆ ಭಾಳ ಸಶಕ್ತವಾಗಿರಬೇಕು ಅನ್ನೋದ್ರಿಂದ ನಾನು ಅದನ್ನು ನಿರಂತರವಾಗಿ ಮಾಡಲಿ. ಅದಕ್ಕೆಲ್ಲರೂ ಏನು ಅವ್ರಿಗೆ ಜಿಮ್ಮು ಮತ್ತು ಬೇರೆ ಏನು ಫೆಸಿಲಿಟೀಸ್ ಇತ್ತು ಸಹ ಎಲ್ಲೆಲ್ಲಿ ಇದು ಮಾಡಬೇಕು ಅದನ್ನೆಲ್ಲ ಇಲಾಖೆಗಳಿಂದ ಹಾಗೂ ಜನಪ್ರತಿನಿಧಿಗಳು ನಾವು ಕೂಡ ನಮ್ಮ ಏನು MLA ಗ್ರ್ಯಾಂಟ್ಸ್ ಇದ್ದಾವೆ ಅದರಲ್ಲಿ ಕೊಡೋ ಮೂಲಕ ಇಟ್ ಶುಡ್ ಬಿ ಎ ಕಂಟಿನ್ಯೂಯಸ್ ಪ್ರೊಸೆಸ್, ನಾಟ್ ಒನ್ ಡೇ. ಸುಮ್ಮನೆ ನಾವು ಇವತ್ತು ಓಡಿ ಬಿಟ್ಬಿಟ್ರೆ ನಮ್ಮ ಥರ ಆಗ್ತದೆ. ಅವಾಗ ನಿರಂತರವಾಗಿ ಅದನ್ನು ಅವರು ಅದನ್ನು ಇದು ಮಾಡುವಂಥದ್ದು ಆಗಬೇಕು. ಇಲ್ಲ ನನ್ನ ಕಾಲಿಗೆ ನಿಮ್ಗೆ ಗೊತ್ತಲ್ಲ ಅಂತಂತ ಇದು ಹೋಗಿದೆ. ಸೊ ಹೀಗಾಗಿ ಇನ್ನೊಂದು 6 ತಿಂಗಳು ಹೋಗಲಿ, ನಾನು ಈಗ ಪ್ರಾಕ್ಟೀಸ್ ಮಾಡತ್ತೀನಿ, ಆಮೇಲೆ ಓಡ್ತೀನಿ. ನೆಕ್ಸ್ಟ್ ಮ್ಯಾರಥಾನ್ಗೆ 5 ಕಿಲೋಮೀಟರ್ಸ್. ದಿನ ವಿಜಯಪುರ ಜಿಲ್ಲಾ ಪೊಲೀಸು ನಮ್ಮ ಧ್ಯೇಯ ಅನ್ನುವಂತಹ ಥೀಮ್ ನಡಿಯಲ್ಲಿ ಫಿಟ್ನೆಸ್ ಫಾರ್ ಆಲ್ ಮತ್ತು ಡ್ರಗ್ಸ್ ಫ್ರೀ ಕರ್ನಾಟಕ ಅನ್ನುವಂಥ ಧ್ಯೇಯ ವಾಕ್ಯದಲ್ಲಿ ಇವತ್ತು 5 ಕಿಲೋಮೀಟರ್ ಮ್ಯಾರಥಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಗತ್ ಪ್ರಸಿದ್ಧವಾದಂಥ ಗೋಲ್ ಗುಂಬಜ್ ಆವರಣದಲ್ಲಿ ವಿಜಯಪುರ ಜಿಲ್ಲೆಯ ಮಾನ್ಯ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ MB ಪಾಟೀಲ್ ಸಾಹೇಬರು ಇದನ್ನು ಉದ್ಘಾಟಿಸಿದ್ದಾರೆ. ಸೊ ಈ 5 ಕಿಲೋಮೀಟರ್ ಇದರಲ್ಲಿ ಸುಮಾರು 4,600ಕ್ಕಿಂತಲೂ ಹೆಚ್ಚು ಜನ ಪಾಲ್ಗೊಂಡಿದ್ದಾರೆ. ಪೊಲೀಸ್ ಇಲಾಖೆ, IRB, DER, ಅಷ್ಟೇ ಅಲ್ಲದೆ ಪೊಲೀಸ್ ಫ್ಯಾಮಿಲಿಗಳು, ಮಾಧ್ಯಮದವರು, ಪತ್ರಕರ್ತರು, ಆಮೇಲೆ ವಕೀಲರು, ಡಾಕ್ಟರ್ಸು, ಫಿಟ್ನೆಸ್ ಎಂತೂಸಿಯಾಸ್ಟು, ಟಾಂಗಾ ಅಸೋಸಿಯೇಷನ್ನು, ಆಟೋ ಅಸೋಸಿಯೇಷನ್ನು, ಸೈಕ್ಲಿಸ್ಟ್ಗಳು, ದೆನ್ ಫಿಟ್ನೆಸ್ ಗ್ರೂಪ್ಸ್ಗಳು, ಸೈನಿಕ ಸ್ಕೂಲ್ನ ಮಕ್ಕಳು ಮತ್ತು ಸೈನಿಕ ತರಬೇತಿಯನ್ನು ಪಡಿತಾ ಇರುವಂತಹ ಮಕ್ಕಳುಗಳಾಗಿರ್ಬೋದು, ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತು ವಿಜಯಪುರ ಜಿಲ್ಲೆಯಂತರ ಸಾಕಷ್ಟು ಸ್ಕೂಲು ಕಾಲೇಜುಗಳಿಂದಲೂ ಕೂಡ ಎಲ್ಲ ಮಕ್ಕಳು ಇದರಲ್ಲಿ ಭಾಗವಹಿಸಿದ್ದಾರೆ. ವಿಜಯಪುರ ನಗರದ ಎಲ್ಲ ಕಾರ್ಪೊರೇಟರ್ಸ್ ಆಗಿರ್ಬೋದು ಮತ್ತು ನಗರದ ಎಲ್ಲ ಹಿರಿಯ ನಾಗರಿಕರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಸಾಕಷ್ಟು ಜನ ಫಿಟ್ನೆಸ್ ಫ್ರೀಕ್ಸ್ಗಳನ್ನು ಇದರಲ್ಲಿ ಇದ್ದಾರೆ. ಸೊ ಎಲ್ಲ ರೀತಿಯಿಂದ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. 5 ಕಿಲೋಮೀಟರ್ನ ಎಲ್ಲ ಭಾಗವಹಿಸಿದಂಥ ಎಲ್ಲರೂ ಕೂಡ ಇದರಲ್ಲಿ ವಿಜೇತರು. ನಮ್ಮ ಉದ್ದೇಶ ಜನಸ್ನೇಹಿ ಪೊಲೀಸ್, ಡ್ರಗ್ಸ್ ಫ್ರೀ ಕರ್ನಾಟಕ ಮತ್ತು ಫಿಟ್ನೆಸ್ ಫಾರ್ ಆಲ್ ಅನ್ನುವಂಥ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಗೃಹ ಇಲಾಖೆ ಇದನ್ನು ಹಮ್ಮಿಕೊಂಡಿದೆ. ಇವತ್ತು ವಿಜಯಪುರ ಜಿಲ್ಲೆಯಲ್ಲಿಯೂ ಕೂಡ ವಿಜಯಪುರ ಜಿಲ್ಲಾ ಪೊಲೀಸ್ನವರು ಇದನ್ನು ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಕೂಡ ಭಾಗವಹಿಸಿ ಈ ಇವೆಂಟನ್ನು ಸಕ್ಸಸ್ಫುಲ್ ಮಾಡಿದ್ದಕ್ಕೆ ಅವರೆಲ್ಲರಿಗೂ ಪೊಲೀಸ್ ಇಲಾಖೆಯ ಪರವಾಗಿ ಧನ್ಯವಾದಗಳು. ಥ್ಯಾಂಕ್ ಯು.